ಸಮಸ್ತ ಕನ್ನಡಿಗರಿಗೆ ಡಾಕ್ಟರ್ ನಟರಾಜ ಮಾಡುವ ನಮಸ್ಕಾರಗಳು. ಈ ದಸರಾ ಹಬ್ಬ ಅನ್ನೋ ಒಂದು ಗೀತೆಯನ್ನ ಶ್ರಾವ್ಯ ಆಡಿಯೋಸ್ ಅನ್ನೋ ನಮ್ಮದೇ ಸಂಸ್ಥೆಯಲ್ಲಿ ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದಕ್ಕೆ ಆಶೀರ್ವಾದ ಮಾಡಿ ನಮ್ಮನ್ನ ಈ ಲೋಕಾರ್ಪಣೆ ಮಾಡತಕ್ಕಂತ ನಮ್ಮ ಭಾಮಾ ಗಿರೀಶನ್ ಅವರು ಕನ್ನಡ ಚಿತ್ರಮಂಡಳಿಗೆ ಬಂದಿದ್ದಾರೆ, ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾಗೂ ಕನ್ನಡ ಚಿತ್ರಮಂಡಳಿಗೆ ಎಲ್ಲ ಸಮಸ್ತ ಕನ್ನಡಿಗರ ಆಶೀರ್ವಾದ ಆಗಲಿ. ಹಾಗೂ ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೆ ಈ ದಿನ ನಾನು ಒಂದು ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಮ್ ಋಷಿ ಉಳಿತು ಮಾಡೋ ಮನಸ್ಸ ಗೀತ ರಚನೆಕಾರ. ನನ್ನ ಆತ್ಮೀಯ ಸ್ನೇಹಿತರು ಮಂಜು ಕವಿ ಅವರು ಏನಾದ್ರು ಮಾಡ್ತಾ ಇರ್ತಾರೆ, ಸುಮ್ಮನೆ ಇರಲ್ಲ ಅವರು. ಅವರು ಸಿನಿಮಾ ರಂಗದ ಇದ್ರಲ್ಲಿ ಆಕ್ಟಿವ್ ಇದ್ರಲ್ಲಿ ಇರ್ತಾರೆ. ಯಾವಾಗಲೂ ಲೈಟ್ ಫೋನ್ ಮಾಡ್ತಾರೆ, ನಾನು ಸಾಂಗ್ ಮಾಡ್ತಾ ಇದ್ದೀನಿ ಋಷಿಗಳೇ ಅಂತ. 2 ದಿವಸ ರಿಲೀಸ್ ಮಾಡ್ಬಿಡ್ತಾರೆ, ಇಷ್ಟು ಫಾಸ್ಟ್ ವರ್ಕರ್. ಆಮೇಲೆ ಅವ್ರು ಇತ್ತೀಚೆಗೆ ದರ್ಶನ್ ಅವ್ರ ಬಗ್ಗೆ ಸ್ಮಾರ್ಟ್ ಸಾಂಗ್ಗಳು ಮಾಡಿದ್ದಾರೆ. ಅವ್ರು ಮಾಡಿದ ಎಲ್ಲಾ ಸಾಂಗ್ಗಳು ಇಟ್ಟು ಆಲ್ಮೋಸ್ಟ್ ಎಲ್ಲಾ ಸಾಂಗ್ಗಳು ಇಟ್ಟಾಗಿದ್ದಾರೆ. ಅವ್ರದ್ದು MK ಆಡಿಯೋ ಅಂತಂದ್ಬಿಟ್ಟು ಆ ಸಂಸ್ಥೆಯಲ್ಲಿ ಅವರು ಎಲ್ಲ ಅವ್ರ ಹಾಡುಗಳನ್ನ ರಿಲೀಸ್ ಮಾಡ್ತಾರೆ. ಇವಾಗ ಹೊಸದಾಗಿ ಖುಷಿ ಆಯ್ತು, ದಸರಾ ಹಬ್ಬ ಬರ್ತಾ ಇದೆ. ಆ ಒಂದು ಹಬ್ಬಕ್ಕೆ ವಿಶೇಷವಾಗಿ ರಚನೆ ಮಾಡಿ ಮತ್ತೆ ನಮ್ಮ ಡಾಕ್ಟರ್ ವಿ ನಟರಾಜ್ ಅವರು ಆಡಿದ್ದಾರೆ ಆ ಹಾಡನ್ನ. ಇದಕ್ಕೆ ವಾದ್ಯಗೋಷ್ಠಿ ಬಂದ್ಬಿಟ್ಟು ವಿನು ಮನಸ್ಸು ಅವರು ಸಂಯೋಜನೆ ಮಾಡಿದ್ದಾರೆ. ಇದಕ್ಕೆ ಸಂಕಲನ ಬಂದ್ಬಿಟ್ಟು ಸಂಜಯ್ ಅಂತ ಆಕಾಶ್ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಿ ಖಂಡಿತವಾಗ್ಲು ಹಾಡು ತುಂಬಾ ಅದ್ಭುತವಾಗಿ ನೋಡ್ಬೋದಿದೆ. ಅವರು ಮಾರಕಾಸ್ತ್ರದಲ್ಲಿ ಒಂದು ಅವ್ರ ಹಾಡು ಕೇಳಿದೆ, ವಾಯ್ಸ್ ತುಂಬಾ ಚೆನ್ನಾಗಿದೆ. ಅವ್ರು ಫೋನ್ ಮಾಡಿ ಹೇಳಿದೆ ಡಾಕ್ಟರ್ ನಟರಾಜ್ ಅವರಿಗೆ. ಮಾರಕಾಸ್ತ್ರ ಅಂತ ಒಂದು ದೊಡ್ಡ ಸಿನಿಮಾ ಮಾಡಿ ಅವರು ಅವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇಂಡಸ್ಟ್ರಿಗೆ ಅಂತ ಕೇಳ್ಕೊಳ್ತೀನಿ. ನಂತರ ಇವಾಗ ನಾನು ಅವ್ರಿಗೊಂದು ಹಾಡು ಮಾಡ್ತಾ ಇದ್ದೀನಿ. ನಮ್ದು ಒಳಿತು ಮಾಡೋ ಮನುಷ್ಯ ರೇಂಜ್ಗೆ ಒಂದು ಇದಕ್ಕೆ ಆಕ್ಚುಲಿ ಅವ್ರ ಉತ್ಸಾಹ ಇಂಟ್ರೆಸ್ಟ್ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಮಂಜು ಕವಿ ಅವರೇ ಸಂಗೀತ ನಿರ್ದೇಶಕರು. ಅವರ ಒಂದು ಇದರಲ್ಲಿ ನಾನು 2ನೇ ಸಲ ಫಸ್ಟ್ ಟೈಮ್ ನಾವು ಮಂಜು ಕವಿ ಅವರು ಒಂದು ಹಾಡು ಮಾಡ್ತಾ ಇದ್ವಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಎಲ್ಲ ಇರಲಿ. ಆಮೇಲೆ ಶ್ರಾವ್ಯ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಓಪನ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜು ಕವಿ. ಇವತ್ತು ವಿಶೇಷ ಏನಂದ್ರೆ ನಮ್ಮ ಪ್ರಕಾಶ್ ಸ್ಟುಡಿಯೋದಲ್ಲಿ ದಸರಾ ಹಬ್ಬ ಅಂತೇಳಿ ಒಂದು ಹಾಡನ್ನ ರಿಲೀಸ್ ಮಾಡಿದ್ವಿ. ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಭಾಮಾ ಗಿರೀಶನ್ ಅವರು ಫೋನ್ ಮಾಡಿದೆ. ನಾನು ಹೇಳಿದ ತಕ್ಷಣ ಪಾಪ ಬಂದ್ರು, ಬರ್ತೀನಿ ಮಂಜು, ಖಂಡಿತ ಬೆಳಗ್ಗೆ ಬರ್ತೀನಿ ಅಂತೇಳಿ. ಹಾಗೆ ನಮ್ಮ ಒಳಿತು ಮಾಡೋ ಋಷಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗು. ನಮ್ಮ ಡಾಕ್ಟರ್ ವಿ ನಟರಾಜ್ ಸರ್ ಅವರು ಒಂದು ಇದನ್ನ ಟೈಮ್ ತಗೊಂಡು ತುಂಬಾ ಸಮಯ ಕೊಟ್ಟು ಇದನ್ನ ಬಹಳ ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಇದರ ವಾದ್ಯ ಸಂಯೋಜನೆ ವಿನು ಮನಸ್ಸು, ಹಾಗೆ ಇದರ ಸಂಕಲನ SJ ಸಂಜಯ್ ಅಂತೇಳಿ. ಶ್ರಾವ್ಯ ಆಡಿಯೋ ಅಂಡ್ ವಿಡಿಯೋ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಒಂದು ಗೀತೆ ರಿಲೀಸ್ ಆಗಿದೆ. ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಈ ಹಾಡನ್ನ ಕೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಷ್ಟೋ ವರ್ಷಗಳಾಗಿತ್ತು ದಸರಾ ಹಬ್ಬಕ್ಕೆ ಈ ತರ ಒಂದು ಗೀತೆಯನ್ನು ನಟರಾಜ್ ಸರ್ ಅವರು ಮಾಡಿ, ಮಂಜುಜಿ ಈ ತರ ಒಂದು ನಮ್ಗೆ ಸಾಂಗ್ ಮಾಡೋಣ, ಒಂದು ನಮ್ದು ಏನಾದ್ರು ಒಂದು ಕೊಡುಗೆ ಇರಲಿ ಮಹಾರಾಜರಿಗೆ ಅಂತೇಳಿ ಅವರು ಒಂದು 2-3 ಲೈನ್ ಎಲ್ಲ ಆಲ್ಟರ್ ಮಾಡಿ ತುಂಬಾ ಸಮಯ ತಗೊಂಡು ಇದನ್ನ ಬಿಡುಗಡೆ ಮಾಡಿದೀವಿ. ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಂಗ್. ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ನೋಡಿ ಈ ಗೀತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಹಳೆಯ ಒಂದು ಏನು ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಒಂದು ಗೀತೆ ನಾವು ಕೇಳಿದ್ವಿ. ಸೊ ಆ ಒಂದು ಗೀತೆಗೆ ಇದು ಒಂದು ಸೇರ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು. ಇವತ್ತು ಕೃಷ್ಣನ ದೇವಿಯ ದಿನ, 4ನೇ ದಿನ. ಇವತ್ತು ಮಂಜು ಕವಿಯವರು ಈ ಪ್ರಕಾಶ್ ಸ್ಟುಡಿಯೋದಲ್ಲಿ ಒಂದು ದಸರಾ ಹಬ್ಬದ ಅಂಗವಾಗಿ ಒಂದು ದಸರಾ ಹಬ್ಬದ ಹಾಡನ್ನು ಬಿಡುಗಡೆಗೊಳಿಸಿದ್ದಾರೆ. ಹಾಗಾಗಿ ಡಾಕ್ಟರ್ ವಿ ನಟರಾಜ್ ಅವರು ಒಳ್ಳೆ ಗಾಯಕರಾಗಿ ಮೂಡಿ ಬರಲಿದ್ದಾರೆ. ಹಾಗೂ ವಿನು ಮನಸ್ಸು ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ. ಸಂಜಯ್ ಅವರು ಸಂಕಲನ ಮಾಡಿದ್ದಾರೆ. ಮಂಜು ಖ್ಯಾತ ನಿರ್ದೇಶಕ ಮಂಜು ಅವರು ಈ ಹಾಡಿಗೆ ಮ್ಯೂಸಿಕ್ ಹಾಗೂ ಸಾಹಿತ್ಯ ಬರೆದಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆದಾಗ್ಲಿ. ಹಾಗೂ ನಟರಾಜ್ ಅವರು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆದಾಗ್ಲಿ ಅಂತ
ಸಮಸ್ತ ಕನ್ನಡಿಗರಿಗೆ ಡಾಕ್ಟರ್ ನಟರಾಜ ಮೂಲ ನಮಸ್ಕಾರಗಳು. ಇವತ್ತು ವಿಶ್ವ ಪ್ರಸಿದ್ಧವಾದ ಒಂದು ಮೈಸೂರು ದಸರಾ ಬಗ್ಗೆ ಒಂದು ಹಾಡನ್ನ ರಚನೆ ಮಾಡಿ ಮಂಜು ಕವಿ ಅವರು ನನ್ನ ಕೈಗೆ ಆಡಿಸಿದ್ದಾರೆ. ಇನ್ನು ಮನಸ್ಸು ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದ್ದಾರೆ. ಇವತ್ತು ಕನ್ನಡ ಚಿತ್ರಮಂಡಳಿಯಿಂದ ದಾಮ ಗಿರೀಶ್ ಅವರು ಬಂದು ನಮ್ಗೆಲ್ಲ ಆಶೀರ್ವಾದ ಮಾಡಿ ಈ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ವಿಶ್ವ ಪ್ರಸಿದ್ಧವಾದ ಒಂದು ಮೈಸೂರಿನ ಈ ನಮ್ಮ ವಿಶ್ವಪ್ರಸಿದ್ಧ ಹೇಗಾಯ್ತು ಇದ್ರ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೋಬೇಕು. ಹಾಗೆ ಇದ್ರ ಬಗ್ಗೆ ಒಂದು ಹಾಡಿನ ಮೂಲಕ ಪ್ರತಿಯೊಬ್ಬರು ಕನ್ನಡಿಗರು ತಲುಪೋದಕ್ಕಿನಲ್ಲಿ ನಾವು ಮಾಡ್ಬೇಕನ್ನೋ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಇದರಲ್ಲಿ ನಮ್ಗೆ ಇವತ್ತು ಮೈಸೂರು ವಿಶ್ವ ಪ್ರಸಿದ್ಧ ಆಗಲಿಕ್ಕೆ ಕಾರಣ ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆಗೆ ಹಲವಾರು ಹಿಂದಿನ ಮೂರನೇ ಕೃಷ್ಣರಾಜ ಒಡೆಯರ್ ಅವರು, ರಾಜ ಒಡೆಯರ್ ಅವರು, ಇವತ್ತಿನ ಯದುವೀರ ಮಹಾರಾಜರವರೆಗೂ ನಮ್ಮ ಈ ಒಂದು ಸಂಸ್ಕೃತಿ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಮ್ಮ ಕನ್ನಡಿಗರ ಪರವಾಗಿ ಒಂದು ಅವರ ಧನ್ಯವಾದಗಳು. ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಈ ರೀತಿ ಮುಂದುವರಿಸ್ತಾ ಇರೋದಕ್ಕೆ ಇದಕ್ಕೆಲ್ಲ ಕಾರಣ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಹಲವಾರು ಬೇರೆ ಬೇರೆ ರಾಜ್ಯದಲ್ಲಿ ಹಲವಾರು ಪ್ರೋಗ್ರಾಮ್ ಇದೆ ನಡೆಯುತ್ತೆ. ಆದ್ರೆ ವಿಶ್ವ ಪ್ರಸಿದ್ಧ ಅಂತ ಒಂದು ಹೆಸರು ಬರಲಿಕ್ಕೆ ಕರ್ನಾಟಕ ಮೈಸೂರು ಬರಲಿಕ್ಕೆ ಒಂದು ಕಾರಣ ಇದೆ. ಅದರಲ್ಲಿ ರಾಜ ಮಹಾರಾಜರು ಅಂತ ಒಂದು ನಾನೊಂದು ವರ್ಡ್ ಹಾಕಿದ್ದೀನಿ. ಕಡೆಗೆ ಕೃಷ್ಣ ರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇತಿಹಾಸದ ಸಂಸ್ಥಾನಗಳು ಅಂತ ಏನ್ ಹೇಳಿದ್ದೀನಿ. ಇವತ್ತು ನಮ್ಮ ಕನ್ನಡಿಗರು ಹೆಚ್ಚಿನ ಭಾಗದಲ್ಲಿ ಮರ್ತೇ ಬಿಟ್ಟಿದ್ದಾರೆ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆ ಇವತ್ತು ವಿಶ್ವ ಪ್ರಸಿದ್ಧ ಆಗಲಿಕ್ಕೆ ಮೈಸೂರು ಅವರೇ ಕಾರಣ. ಹೇಗೆಂದ್ರೆ 1974 ಇಸ್ವಿ ಜೂನ್ 4ನೇ ತಾರೀಕು ಹುಟ್ಟಿ 1940 ಆಗಸ್ಟ್ 3ನೇ ತಾರೀಕು ಅವರು ಮರಣವಾದರು. ಅಷ್ಟರ ಮಧ್ಯದಲ್ಲಿ ಅವರು ಮಾಡಿದ ಸಾಧನೆ, ಅವರಿಗೆ ರಾಜರ್ಷಿ ಅನ್ನೋ ಒಂದು ಬಿರುದಿನ ಬ್ರಿಟಿಷರ ಕೊಟ್ಟರು. ಹಾಗೂ ಅವರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 1905ರಿಂದ 1942ವರೆಗೂ ಮೈಸೂರು ಸಂಸ್ಥಾನ ಸ್ವತಂತ್ರ ಕಂಡಂತ ಏಕೈಕ ರಾಜ್ಯ ನಮ್ಮ ಭಾರತದಲ್ಲಿ. ನಮಗೆ 1942 1905ರಲ್ಲಿ ಮೈಸೂರು ಸಂಸ್ಥಾನಕ್ಕೆ ಸ್ವತಂತ್ರ ಬಂದಿದೆ. ಅವಾಗ ಕರ್ನಾಟಕ ಅಂತ ಹೇಳಿಲ್ಲ. ಈ ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಕರ್ನಾಟಕ ಮಾತಾಡುವಂತ ಭಾಗಗಳನ್ನೆಲ್ಲ ಸೇರಿಸಿ ಏಕೀಕರಣ ಮೇಲೆ ಕರ್ನಾಟಕ ಅಂತ ನಾಮಕರಣ ಆಯಿತು. 1976 ನವೆಂಬರ್ 1ರಲ್ಲಿ ಅದನ್ನ ಅನಾವರಣ ಮಾಡಿದ್ರು ಜಯರಾಜ ಮುಖ್ಯಮಂತ್ರಿಗಳಾಗಿದ್ದಾಗ. ಅದಕ್ಕೋಸ್ಕರ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಮೈಸೂರು ಸಂಸ್ಥಾನ ಅಂತ ಇದ್ದಾಗ ನಮ್ಮ ಏನು ಕರ್ನಾಟಕ ಭಾಗಗಳಲ್ಲಿ ಕೊಡಗು ಸೇರಿರ್ಲಿಲ್ಲ, ಉತ್ತರ ಕನ್ನಡ ಇವೆಲ್ಲ ಸೇರಿರ್ಲಿಲ್ಲ. ಮೈಸೂರು ಸಂಸ್ಥಾನ ಅಷ್ಟೇ ಇಲ್ಲ, ಅದಷ್ಟು ಮಾತ್ರ ಸ್ವತಂತ್ರವಾಗಿತ್ತು. ಅದರಿಂದಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಏಷ್ಯಾದಲ್ಲಿ 48 ಕಂಟ್ರಿ ಸೇರಿ ಆ ಏಷ್ಯಾದಲ್ಲೇ ಒಂದು ಮೊದಲನೇ ಕೆಲಸಗಳನ್ನ ಇಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಅವರು ಮಾಡಿ ರಾಜರ್ಷಿಯನ್ನು ಒಂದು ಬಿರುದನ್ನ ತಗೊಂಡಿದ್ದಾರೆ. ಅದು ಯಾವ್ಯಾವ ಅಂದ್ರೆ 1905 ಇಸ್ವಿನಲ್ಲೇನೆ ಅವರು ಅಧಿಕಾರ ಬರ್ತಿರಲಿಲ್ಲ. ಶಿವನ ಸಮುದ್ರದಲ್ಲಿ ಒಂದು ಜಲ ವಿದ್ಯುತ್ ಶುರು ಮಾಡೋದು. ಅಲ್ಲಿಂದ ಮೈಸೂರು ಅರಮನೆಗೆ ವಿದ್ಯುತ್ ದೀಪಗಳನ್ನ ವಿದ್ಯುತ್ ಸಂಪರ್ಕ ಪಡ್ಕೊಂಡು ಬೆಂಗಳೂರಲ್ಲಿ ಒಂದು ಚಿಕ್ಕಪೇಟೆನ ಒಂದು ರಸ್ತೆಗೆ ವಿದ್ಯುತ್ ದೀಪವನ್ನ ಏಷ್ಯಾದಲ್ಲೇ ಮೊದಲ ಬಾರಿಗೆ ಅಂದ್ರೆ 48 ಕಂಟ್ರಿಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ವಿದ್ಯುತ್ ಅನ್ನು ತಂದುಕೊಟ್ಟು ಇವತ್ತು ನಾವೆಲ್ಲ ಜ್ಞಾಪಿಸಬೇಕಾದಂತೆ. ಹಾಗೆ 1909ರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅವತ್ತು ನಾನು ಹೇಳಿದಾಗ ನಮ್ಮ ಮೈಸೂರು ಸಂಸ್ಥಾನ ಸ್ವತಂತ್ರ ಇತ್ತು ಅಂತ ಬೇರೆ ಎಲ್ಲೂ ಹೋಗೋ ಭಾರತೀಯ ಜಾಗ ಇದ್ದಿದ್ದಾಗ ನಮ್ಮ ಮೈಸೂರು ಸಂಸ್ಥಾನ ಸ್ವತಂತ್ರವಾಗಿದ್ದರಿಂದ ಟಾಟಾ ಇನ್ಸ್ಟಿಟ್ಯೂಟ್ ಅವರು ಬಂದು ನಮ್ಮ ಮಹಾರಾಜರು ಭೇಟಿ ಮಾಡೋಣ. ಬೆಂಗಳೂರಲ್ಲಿ ಇವತ್ತು ಮಲ್ಲೇಶ್ವರಮಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಾವು ನೋಡ್ತಾ ಇರ್ಬೋದು. ಅವತ್ತು ಅವರು ದುಡ್ಡು ಜಮೀನು ಕೊಟ್ಟು ಅವರು ಇಲ್ಲಿ ಅದನ್ನ ಬೆಳಿಲಿಕ್ಕೆ ವಿಜ್ಞಾನವನ್ನ ಬೆಳಿಲಿಕ್ಕೆ ಇವತ್ತು ಅವರ ಆಶೀರ್ವಾದ ಆಯಿತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವತ್ತು. ಹಾಗೆ KRS 1911 ಇಸ್ವಿಯಿಂದ ಶುರು ಮಾಡಿ 1924ರಲ್ಲಿ ಪೂರ್ಣಗೊಳಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅದಕ್ಕೆ ಮುಖ್ಯ ಇಂಜಿನಿಯರ್ ಆಗಿದ್ದವರು ಸದನ್ ವಿಶ್ವೇಶ್ವರಯ್ಯ ಸರ್. ಅದಾದ್ಮೇಲೆ ಸುಮಾರು 30ನೇ ಇಸ್ವಿವರೆಗೂ ಅದೊಂದು ಕಾನೂನು ಇದಾಗಿ ನಡೀತು. ಬ್ರಿಟಿಷರು ನಮ್ಮ ಕನ್ನಡ ಮೈಸೂರು ಸಂಸ್ಥಾನಕ್ಕೆ ನೀರಿನ ಗಲಾಟೆಯಲ್ಲಿ ಅದು ಕಾನೂನು ಮಾತುಕತೆ ಮಾಡಿ 1935ನೇ ಇಸ್ವಿನಲ್ಲಿ ಜನರಿಗೆ ಅದನ್ನ ಲೋಕಾರ್ಪಣೆ ಮಾಡಿದ್ರು KRS. ಹಾಗೆ 1930ರಲ್ಲಿ ಏಷ್ಯಾದ ಮೊಟ್ಟ ಮೊದಲ ಬಾರಿಗೆ ಒಂದು ಸೈಫಾನಾಕ್ಷನ್ ಮಾಡಬೇಕಂತ ವೇಶ್ವರ್ಯಗಳಿಗೆ ಮಾರ್ಗೋನಲ್ಲಿ ಅಣೆಕಟ್ಟೆ ತುಮಕೂರು ಜಿಲ್ಲೆಯಲ್ಲಿದೆ. ಅದನ್ನ ನಿರ್ಮಾಣ ಮಾಡಿದ್ದು ನಮ್ಮ ಕೃಷ್ಣರಾಜ ಒಡೆಯರ್ ಅವರು. ಅದ್ರ ಜೊತೆಗೆ ನಾವು ಹೇಳಕ್ಕೆ ಲೆಕ್ಕ ಇದ್ದಷ್ಟು ಭದ್ರಾವತಿ ಐರನ್ ವರ್ಕ್ಸ್, ಮೈಸೂರು ಕೆಮಿಕಲ್ಸ್, ಶ್ರೀಗಂಧದ ಅಂತ ಬಿಟ್ಟು 1917 ಇಸ್ವಿನಲ್ಲಿ ಶುರು ಮಾಡಿದ್ರು. ಅದರಿಂದ ಇವತ್ತು ಗಂಧದ ನಾಡು ಅಂತ ಒಂದು ಹೆಸರು ತಗೊಂಡಿದೆ ಇವತ್ತು ನಮ್ಮ ಕರ್ನಾಟಕ. ಏಷ್ಯಾದಲ್ಲಿ ಅದನ್ನು ಮೊದಲನೇ ಕೆಲಸ ಮೈಸೂರು ಗಂಧದ ಪ್ರಾರಂಭ ಮಾಡಿದ್ರು. ಭದ್ರಾವತಿ ಐರನ್ ವರ್ಕ್ಸ್ ಇರ್ಬೋದು. 1917 ಇಸ್ವಿನಲ್ಲಿ ಮಹಾರಾಜ ಕಾಲೇಜ್ ಅಂತ ಅಂದ್ಬಿಟ್ಟು ಹುಡುಗರಿಗೆ ಒಂದು ಕಾಲೇಜಿನ ಪ್ರಾರಂಭ ಮಾಡಿದ್ರು.
ಆಮೇಲೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಸ್ಕೂಲನ್ನ ತೆರೆದ್ರು 1915 ಇಸ್ವಿನಲ್ಲಿ. ಇದು ಅವರ ಸಾಧನೆಗಳಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಪ್ರಾಶಸ್ತ್ಯ. ಅವ್ರು ಯಾರು ಅವರ ಉದ್ದೇಶ ಎತ್ರ ನಾರ್ಯ ಪೂಜಂತೆ ತತ್ರ ರಮಂತೆ ದೇವತಾ ಅಂತ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಗೌರವ, ಎಲ್ಲಿ ನಾವು ಒಂದು ಪೂಜೆಯ ಸ್ಥಾನ ಕೊಡ್ತೀವಿ ಅಲ್ಲಿ ದೇವತೆಗಳೇ ನಿಲ್ಲಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದು ಕಾಲೇಜನ್ನು ತೆರೆದ್ರು. ಅದೇ ರೀತಿ ಇವತ್ತು ತಾವು ನೋಡ್ತಾ ಇರ್ಬೋದು KSLVL ಮೈಸೂರಲ್ಲಿ ಸಾಬೂನ್ ಫ್ಯಾಕ್ಟರಿ ಇರ್ಬೋದು, ಆಮೇಲೆ ಮೈಸೂರು ಶುಗರ್ ಮಿಲ್ಸ್ ಅಂತ ಅಂದ್ಬಿಟ್ಟು ಅದು KR ಹಾಸ್ಪಿಟಲ್, ಹಲವಾರು ನಾವು ಯಾರು ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಮಾಡಿದಕ್ಕೆ ರಾಜರ್ಷಿಯನ್ನು ಬಿರುದು ಅವ್ರಿಗೆ ಸಿಕ್ತು. ಇವತ್ತು ಕರ್ನಾಟಕದಲ್ಲಿ ಮೈಸೂರು, ನಾನು ಮೊದಲು ಕರ್ನಾಟಕ ಇಲ್ಲ, ಮೈಸೂರು ಸಂಸ್ಥಾನ ಅನ್ನೋದು ವಿಶ್ವದಲ್ಲಿ ಪ್ರಸಿದ್ಧಿ ಆಯ್ತು. ಆ ಪ್ರಸಿದ್ಧಿ ಆದ್ಮೇಲೆ ನಮ್ಮ ದಸರಾನು ಕೂಡ ಎಲ್ಲರಿಗೂ ರೀಚ್ ಆಯ್ತು. ಇದನ್ನು ಮೊಟ್ಟ ಮೊದಲಿಗೆ ವಿಜಯನಗರದಲ್ಲಿ 1914ನೇ ಇಸ್ವಿನಲ್ಲಿ 14ನೇ ಶತಮಾನದಲ್ಲಿ 1400ರಿಂದ 1500ರ ಮಧ್ಯದಲ್ಲಿ ವಿಜಯನಗರದ ಅರಸರು ಅಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು. ವಿಜಯದಶಮಿ ಅನ್ನೋದು ನವರಾತ್ರಿ 9 ರಾತ್ರಿಗಳು 10 ಹಗಲು 10ನೇ ದಿವಸ ಚಾಮುಂಡಿ ಮಹಿಷಾಸುರನ್ನ ಮರ್ದನ ಮಾಡಿದ್ದಕ್ಕೆ ಆ 9 ರಾತ್ರಿಗಳು ಅವರು ಸತತವಾಗಿ ಯುದ್ಧ ಆಗಿರುತ್ತೆ. ಅದರಿಂದ ನವರಾತ್ರಿ ಪ್ಲಸ್ ವಿಜಯದಶಮಿ 10 ದಿವಸ ವಿಜಯದಶಮಿ ಅಂತ ಅಲ್ಲಿ ಪ್ರಾರಂಭ ಮಾಡಿದ್ರು ವಿಜಯನಗರದ ಅರಸರು. 1610ರಲ್ಲಿ ಅವರ ಸಾಮ್ರಾಜ್ಯ ಪತನಾದ ನಂತರ ಮೊಘಲರು ಬಂದ್ರು, ಅಲ್ಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆವಾಗ ಅದೇ ಸಾಮ್ರಾಜ್ಯದ ಸಾಮಂತ ರಾಜ್ಯರಾದಂತ ನಮ್ಮ ಯದುವಂಶಸ್ಥರಾದ ಮೈಸೂರಿನ ಮಹಾರಾಜರು ಈ ಆಚರಣೆಯನ್ನ ಇಲ್ಲಿ ದಸರಾ ಹಬ್ಬವಾಗಿ ಆಚರಿಸಿಕೊಂಡು ಬಂದರು. ಇವತ್ತಿನವರೆಗೂ ಇದು ಅದ್ಭುತವಾಗಿ ನಡೀತಾ ಇದೆ. ವಿಶ್ವದಲ್ಲಿ ಈ ರೀತಿ ಒಂದು ಆಚರಣೆ 10 ದಿನಗಳ ನಿರಂತರವಾಗಿ ನಡೆಯುತ್ತೆ. 10ನೇ ದಿವಸ ಇದಕ್ಕೆ ಜಂಬೂ ಸವಾರಿ ಅಂದ್ರೆ ಒಂದು ಅದಕ್ಕೆ ಬೇರೆ ಬೇರೆ ಇನ್ನೂ ಇದಾವೆ. ಆ ಒಂದು ಆನೆ ಮೇಲೆ ಚಾಮುಂಡಿ ತಾಯಿಯನ್ನು ಮೆರವಣಿಗೆ ಮಾಡಿ ಒಂದು ಮೈಸೂರಿನ ಬೀದಿಗಳಲ್ಲಿ ಅತ್ಯದ್ಭುತವಾಗಿ ಅವತ್ತು ಮೈಸೂರಿನ ಜನ ಅದಕ್ಕೆ ವಿಶ್ವವೆಲ್ಲರಿಂದ ಬರ್ತಾರೆ, ವಿಶ್ವವೆಲ್ಲರಿಂದ ಒಂದು ಆಚರಣೆ ಮಾಡ್ತಾರೆ ಅದ್ಭುತವಾಗಿ. ಈ ಬಗ್ಗೆ ಇದನ್ನೆಲ್ಲ ವಿವರಣೆಗಳನ್ನ ನಾವೊಂದು ಹಾಡಲ್ಲಿ ತೋರಿಸ್ಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ ಇತಿಹಾಸದ ಸಂಸ್ಥಾನ ಅಂದ್ರೆ ಇವತ್ತು ಯುವ ಪೀಳಿಗೆ ಅವರ ಇತಿಹಾಸನ ನೋಡ್ಬೇಕು. ಅವ್ರನ್ನ ಇವತ್ತು ಮನೆಯಲ್ಲಿ ಪ್ರತಿಯೊಬ್ಬರು ಅವ್ರ ಫೋಟೋ ಪೂಜೆ ಮಾಡ್ಬೇಕು ಅಂತ ಕೆಲಸಗಳನ್ನು ಮಾಡ್ಕೊಟ್ಟಿದ್ದಾರೆ. ಇದನ್ನ ಜ್ಞಾಪಕದಲ್ಲಿ ನಮ್ಮ ಜನತೆ ಅಭಿಭಾಗ ಒಂದು ಉದ್ದೇಶದಿಂದ ಈ ಒಂದು ದಸರಾ ಹಬ್ಬ ಒಂದು ಹಾಡನ್ನ ಮುಂದೆ ತರ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಭಾವನಾ ಗಿರೀಶನ್ ಅವರು ನಮ್ಮ ಚಿತ್ರರಂಗದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡಿ ಇವತ್ತು ಇದನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಎಲ್ಲ ನೋಡಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಇದೆ. ಇದೇ ರೀತಿಯಾಗಿ ಇನ್ನು ಹೊಸ ಬೇರೆ ಬೇರೆ ಪ್ರಯತ್ನಗಳನ್ನ ಯುವ ಜನತೆಗೆ ನಮ್ಮ ಪೂರ್ಣ ಕನ್ನಡಿಗರಿಗೆ ನಾವೊಂದು ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.